ವಿಶ್ವದಲ್ಲೇ ದುಬಾರಿ ದರಕ್ಕೆ ಮಾರಾಟವಾದ ಭಾರತೀಯ ಮೂಲದ ತಳಿ 40 ಕೋಟಿಗೆ ಈ ಹಸು ಖರೀದಿ ಮಾಡಲು ಕಾರಣ ಏನು? ಅಷ್ಟಕ್ಕೂ ಏನು ಈ ಹಸುವಿನ ವಿಶೇಷತೆ? ಈ ಹಸುಗಳಂದ್ರೆ ನಾವು ಅದೊಂದು ಸಾಮಾನ್ಯ ಪ್ರಾಣಿ. ರೈತ ಅವುಗಳನ್ನ ಸಾಕ್ತಾನೆ. ಅವುಗಳಿಗೆ ಬೇಕಾದ ಮೇವು, ನೀರಿನ ಜೊತೆಗೆ ಪಾಲನೆ ಪೋಷಣೆಯನ್ನಷ್ಟೇ ಮಾಡ್ತಾನೆ. ಅಬ್ಬಬ್ಬ ಅಂದ್ರೆ ಅವುಗಳಿಂದ ಹಾಲು ಹಾಗೂ ಗೊಬ್ಬರದ ಲಾಭವನ್ನ ಮಾತ್ರ ರೈತ ಪಡೆಯೋದಿಕ್ಕೆ ಸಾಧ್ಯ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಭಾವಿಸಿರ್ತೇವೆ. ಆದರೆ ತಮ್ಮ ಕಟ್ಟುಮಸ್ತಾದ ಮೈಕಟ್ಟಿನಿಂದಲೇ ತಮ್ಮಲ್ಲಿರುವ ಅಸಾಧಾರಣ ಸಾಮರ್ಥ್ಯದಿಂದ ತನ್ನ ನಂಬಿದ್ದ ಮಾಲೀಕನ ನಸೀಬನ್ನ ಎಲ್ಲೊಂದು ಹಸುವಿನ ತಳಿ ತೆರೆಯಲು ಕಾರಣವಾಗಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವಾಗಿರ್ಬೇಕಲ್ಲ. ಎಸ್, ತನ್ನ ತೂಕ ಹಾಗೂ ಹಲವು ವಿಶೇಷತೆಗಳಿಂದಲೇ ತನ್ನ ಮಾಲೀಕನಿಗೆ ಈ ಹಸುವಿನ ತಳಿ ಕೋಟ್ಯಾಂತರ ರೂಪಾಯಿ ಲಾಭ ಹೇಗೆ ಮಾಡಿಕೊಟ್ಟಿತು, ಯಾವುದು ಆ ತಳಿ, ಏನಿದರ ವಿಶೇಷತೆ ಅನ್ನೋದರ ಕುರಿತ ಕಂಪ್ಲೀಟ್ ಮಾಹಿತಿಗಾಗಿ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೆಲ್ಲೂರು ತಳಿ. ಆಂಧ್ರಪ್ರದೇಶ ಮೂಲದ ನೆಲ್ಲೂರು ಹೆಸರು ಇದೀಗ ಎಲ್ಲೆಡೆ ಚರ್ಚೆಯಲ್ಲಿದೆ. ಅದಕ್ಕೆ ಕಾರಣವಾಗಿರೋದು ನೆಲ್ಲೂರು ಹೆಸರಿನ ಹಸುವಿನ ತಳಿ ಅನ್ನೋದು ಗಮನಾರ್ಹವಾಗಿದೆ. ಆದರೆ ಇದೇ ಈಗ ಜಾಗತಿಕ ಮಟ್ಟದಲ್ಲಿ ಜಾನುವಾರುಗಳ ಹರಾಜಿನಲ್ಲಿ ಐತಿಹಾಸಿಕ ದಾಖಲೆಯೊಂದು ನಿರ್ಮಿಸಲು ಕಾರಣವಾಗಿದೆ ಅಂದ್ರೆ ನಿಜಕ್ಕೂ ನಂಬಲೇಬೇಕಾದ ಸಂಗತಿ. ಈ ಹರಾಜು ಪ್ರಕ್ರಿಯೆಯಲ್ಲಿ ಓಂಗೋಲ್ ತಳಿ ಅಂತ ಕರೆಯಲ್ಪಡುವ ನೆಲ್ಲೂರು ತಳಿ ಹಸುವೊಂದು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದ್ದು ಅದು ಈಗ ಹೊಸ ಇತಿಹಾಸ ಸೃಷ್ಟಿಸಿದೆ. ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ವಯಾಟಿನಾ 19 ಎಂಬ ಹೆಸರಿನ ನೆಲ್ಲೂರು ತಳಿಯ ಹಸುವೊಂದು ಬರೋಬ್ಬರಿ 40 ಕೋಟಿ ರೂಪಾಯಿಗೆ ಮಾರಾಟವಾಗುವ ಮೂಲಕ ಅತ್ಯಂತ ದುಬಾರಿ ಮೊತ್ತದ ಹಸುವಾಗಿ ತನ್ನ ಛಾಪನ್ನ ನಿರ್ಮಿಸಿದೆ. ಅಷ್ಟೇ ಅಲ್ಲದೆ ಗಿನ್ನೆಸ್ ವಿಶ್ವ ದಾಖಲೆಯಲ್ಲಿ ಸ್ಥಾನ ಪಡೆದುಕೊಂಡಿದ್ದು ವಿಶೇಷವಾಗಿದೆ. ಇನ್ನು ಈ ಹಸುವಿನ ತಳಿಯಲ್ಲಿರುವ ವಿಶೇಷತೆಯನ್ನ ನಾವು ಗಮನಿಸಬೇಕಾದ್ರೆ ಈ ನೆಲ್ಲೂರು ಹಸುವಿನ ತಳಿಯ ತೂಕ ಸುಮಾರು 1101 ಕಿಲೋಗ್ರಾಂಗಳಿದ್ದು ಇದು ಇತರ ಯಾವುದೇ ಹಸುವಿನ ತೂಕಕ್ಕಿಂತಲೂ 2 ಪಟ್ಟು ಹೆಚ್ಚಾಗಿದೆ. ಮುಖ್ಯವಾಗಿ ಈ ನೆಲ್ಲೂರು ತಳಿಯನ್ನ 1800ರ ದಶಕದಲ್ಲಿ ಬ್ರೆಜಿಲ್ಗೆ ರಫ್ತು ಮಾಡಲಾಗಿತ್ತು. ಈ ಹಸುಗಳು ಹೆಚ್ಚು ಸ್ಥಿತಿಸ್ಥಾಪಕತ್ವ ಹಾಗೂ ತೀವ್ರ ತಾಪಮಾನವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತವೆ. ನೆಲ್ಲೂರು ತಳಿ ಹಸು ಆಂಧ್ರಪ್ರದೇಶದಲ್ಲಿ ಜನ್ಮ ಪಡೆದಿರುವುದು ಎಂಬುದು ಗಮನಾರ್ಹ. ಆದರೆ ಈಗ ಅದು ಬ್ರೆಜಿಲ್ನ ಅತ್ಯಂತ ಪ್ರಮುಖ ಹಸು ತಳಿಗಳಲ್ಲಿ ಒಂದಾಗಿದೆ. ಆಂಧ್ರದಲ್ಲಿ ಮೊದಲು ಪತ್ತೆಯಾದ ಕಾರಣ ನೆಲ್ಲೂರು ಜಿಲ್ಲೆಯ ಹೆಸರನ್ನೇ ಈ ಜಾನುವಾರಿಗೂ ಇಡಲಾಗಿದೆ. ಈ ತಳಿಯು ತನ್ನ ಶಾರೀರಿಕತೆಯಿಂದ ಬಲಶಾಲಿಯಾಗಿದ್ದು ಇದರ ಭ್ರೂಣಗಳು ವೈಜ್ಞಾನಿಕವಾಗಿ ಕೆಲವು ಸಂಶೋಧನೆಗಳಲ್ಲಿ ಬಳಕೆಯಾಗತ್ತೆ ಅನ್ನೋದು ಅಚ್ಚರಿಯಾಗಿದೆ. ತನ್ನ ಅಸಾಧಾರಣ ಸ್ನಾಯು ರಚನೆ ಮತ್ತು ಅಪರೂಪದ ಆನುವಂಶಿಕ ವಂಶಾವಳಿಗೆ ಇದು ಹೆಸರುವಾಸಿಯಾಗಿದೆ. ಈ ವಿಶಿಷ್ಟ ಗುಣಗಳು ಆ ತಳಿಯ ಬೇಡಿಕೆ ಹೆಚ್ಚಾಗಲು ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬ್ರೆಜಿಲ್ ಇದೀಗ ನೆಲ್ಲೂರು ತಳಿಯ ಹಸುಗಳನ್ನು ಹೊಂದಿರುವ ದೊಡ್ಡ ರಾಷ್ಟ್ರವಾಗಿದೆ. ಭಾರೀ ಬೇಡಿಕೆ ಇರುವ ಈ ತಳಿಯನ್ನ ಇದೀಗ ಅರ್ಜೆಂಟೀನಾ, ಪರಾಗ್ವೆ, ವೆನೆಜುವೆಲಾ, ಮಧ್ಯ ಅಮೆರಿಕ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರ ಹಲವು ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಅಲ್ಲದೆ ಮುಖ್ಯವಾಗಿ ಪ್ರಪಂಚದಾದ್ಯಂತ ದನಗಳ ಸಂತಾನೋತ್ಪತ್ತಿ ಹೆಚ್ಚಿಸಲು ಇದರ ಭ್ರೂಣಗಳನ್ನ ಈಗ ಎಲ್ಲೆಡೆ ಕಳುಹಿಸಿಕೊಡಲಾಗುತ್ತೆ. ಇನ್ನು ತಮ್ಮ ಸ್ವಯಂ ಕಾಳಜಿಯೊಂದಿಗೆ ಕಠಿಣ ಪರಿಸರದಲ್ಲಿ ಬದುಕುವ ಈ ತಳಿಯ ಸಾಮರ್ಥ್ಯವು ಜಾಗತಿಕ ಜಾನುವಾರು ಉದ್ಯಮದಲ್ಲಿ ಹೆಚ್ಚು ಮೌಲ್ಯಯುತವಾಗಿಸುತ್ತದೆ. ಆಕರ್ಷಕವಾದ ಬಿಳಿ ತುಪ್ಪಳ, ಭುಜಗಳ ಮೇಲೆ ಎದ್ದು ಕಾಣುವ ಗೂನು ಮತ್ತು ಸಡಿಲವಾದ ಚರ್ಮದೊಂದಿಗೆ ತನ್ನ ಸೌಂದರ್ಯದ ದೃಷ್ಟಿಯಿಂದ ಪ್ರಭಾವಶಾಲಿಯಾಗಿದೆ. ಅಲ್ಲದೆ ಮುಖ್ಯವಾಗಿ ಶಾಖವನ್ನ ನಿಭಾಯಿಸುವಲ್ಲಿ ತನ್ನ ಕಾರ್ಯದಕ್ಷತೆ ತೋರುತ್ತೆ. ಸಡಿಲವಾದ ಚರ್ಮವು ಶಾಖದ ಹರಡುವಿಕೆಗೆ ಸಹಾಯ ಮಾಡುತ್ತದೆ, ಆದರೆ ಗೂನು ಕೊಬ್ಬಿನ ಶೇಖರಣಾ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಆಹಾರದ ಕೊರತೆಯ ಸಮಯದಲ್ಲಿ ಇದು ತನ್ನನ್ನು ತಾನು ಉಳಿಸಿಕೊಳ್ಳಲು ಹಸುವಿಗೆ ಸಹಕಾರಿಯಾಗುತ್ತೆ. ಈ ತಳಿಯ ಬಲವಾದ ರೋಗ ನಿರೋಧಕ ಶಕ್ತಿ ಅಂದ್ರೆ ಈ ಹಸುಗಳಿಗೆ ಕಡಿಮೆ ವೈದ್ಯಕೀಯ ಉಪಚಾರದ ಅಗತ್ಯವಿರುತ್ತೆ. ಇದು ಆರೋಗ್ಯಕರ ಹಿಂಡುಗಳಿಗೆ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚಗಳನ್ನು ಹೊಂದಿರುತ್ತೆ. ಹೆಚ್ಚುವರಿಯಾಗಿ ನೆಲ್ಲೂರು ತಳಿಗಳು ಪರಿಣಾಮಕಾರಿ ಮೇಯುವ ಪ್ರಾಣಿಗಳಾಗಿವೆ. ಇದು ದೃಢವಾದ ದೇಹದ ಸ್ಥಿತಿಯನ್ನ ಕಾಪಾಡಿಕೊಳ್ಳುವಾಗ ಸವಾಲಿನ ವಾತಾವರಣದಲ್ಲಿಯೂ ತಮ್ಮನ್ನ ತಾವು ರಕ್ಷಿಸಿಕೊಳ್ತವೆ ಅನ್ನೋದು ನಿಜಕ್ಕೂ ರೋಚಕ. ಈ ಎಲ್ಲಾ ಕಾರಣಗಳಿಗಾಗಿ ಭಾರತ ಮೂಲದ ಹಸುವಿನ ತಳಿ ಈಗ ಜಗತ್ತಿನಾದ್ಯಂತ ಬೇಡಿಕೆಯನ್ನ ಪಡೆದಿದ್ದು ನಿಜಕ್ಕೂ ಭಾರತೀಯರಾದ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ.
ಒಟ್ನಲ್ಲಿ ಭಾರತವನ್ನ ನಾವು ಕೃಷಿ ಪ್ರಧಾನವಾದ ದೇಶ ಅಂತ ಕರಿತೇವೆ. ಅದೇ ರೀತಿ ರೈತನನ್ನ ಸಹ ನಮ್ಮ ದೇಶದ ಬೆನ್ನೆಲುಬು ಅನ್ನುತ್ತೇವೆ. ಅಲ್ಲದೆ ಇಷ್ಟೆಲ್ಲ ಹಿರಿಮೆ ಹಾಗೂ ಗರಿಮೆಯನ್ನ ಹೊಂದಿರುವ ಭಾರತದ ಮೂಲದ ಹಸುವಿನ ತಳಿಯೊಂದು ಇಡೀ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಹಲವು ವೈಶಿಷ್ಟ್ಯಗಳ ಜೊತೆಗೆ ಆಕರ್ಷಕ ಸಂಗತಿಗಳನ್ನ ಹೊಂದುವ ಮೂಲಕ ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ಕೇವಲ ಪ್ರಾಣಿಗಳು ಹಾಲು ಕರೆಯಲು ಹಾಗೂ ರೈತಾಪಿ ವರ್ಗದ ಕೆಲಸ ಕಾರ್ಯಗಳಲ್ಲಷ್ಟೇ ಭಾಗಿಯಾಗಿದೆ, ಆತನ ಗೌರವ ಘನತೆ ತಂದುಕೊಡುವಲ್ಲಿ ಪಾತ್ರ ವಹಿಸುತ್ತವೆ ಅನ್ನೋದನ್ನ ನಮಗೆ ಈ ನೆಲ್ಲೂರು ತಳಿ ತೋರಿಸಿಕೊಟ್ಟಿದೆ ಅಂದ್ರೆ ತಪ್ಪಾಗಲಾರದು.